ಅಂದು ಹೇಳಿದ್ದೆ, ಇಂದು ಸುಳ್ಳಾಗುವ ಕಾಲ ಬಂತಲ್ಲ ದೇವರೇ. ಭೀಮ ಅಳಿದು ಬಿದ್ದ. ನಿನ್ನ ಮಾತು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದೆ. ಅವ ಬಿದ್ದ ಸತ್ತು ಬಿದ್ದದೆಂಬುದಾಗಿ ಭಾವಿಸಿದೆಯಾ? ಅವ ವಿಶ್ರಾಂತಿ ಪಡೀತಾ ಇದ್ದಾನೆ. ನಾನು ಎಬ್ಬಿಸುವುದಾ? ಬಿದ್ದಿದೆಯಲ್ಲ, ನಿನ್ನನ್ನು ಬಿಡುವುದಕ್ಕಾಗ್ತದ? ಅರಗಿನಾಲಯ, ವಸ್ತ್ರಾಪಹಾರ, ವಿಷದ ಲಡ್ಡುಗೆ ಇದನ್ನೇ ಆರಿಸಿ ಮೂರಬೇಕು. ನಮ್ಮನ್ನು ನೋಡಿ ನಗಾಡಿದ್ಯಲ್ಲ, ನಿನ್ನ ತಂತ ಕೈ ತಟ್ಟಿ ನಗಾಡಿದ್ಯ. ಕೈಗಳನ್ನು ನಮ್ಮ ರಸ್ತೆಯನ್ನು ತೊಡೆಯರು ಅಂತ ಹೇಳಿದ್ಯಲ್ಲ, ಆ ತೊಡೆಗಳನ್ನು ಇವರ ತಲೆಯಲ್ಲಿ ಶೋಭಿಸ್ತಾ ಇದೆ ಮುದ್ದಿನ ಕಿರೀಟ. ಚಂದ್ರವಂಶದ ವರಿಷ್ಠರು ಧರಿಸಿದಂತಹ ಆ ಕಿರೀಟ, ಅದಕ್ಕೆ ಅಪಮಾನ ಮಾಡಬೇಡ. ಏನು ದೇವರ ಸಿಟ್ಟು ಬಂದು ಹೋಯಿತು. ಅಧರ್ಮದ ವಿದ್ಯೆಯನ್ನೇ ಮಾಡಿಬಿಟ್ಟಿಯಲ್ಲ. ಧರ್ಮಯುತವನ್ನ ಇದ್ದ ನಡೆದಿಲ್ಲ. ನನ್ನ ಕಣ್ಮುಂಭಾಗದಲ್ಲಿ ಆ ಭೀಮ ಆ ಕೌರವನ ತಲೆಗೆ ಹೊಡೆದದು ತಪ್ಪು. ನೀವು ಅದಕ್ಕಿಂತ ಮುಂಚಿತವಾಗಿ ನೋಡ್ಲಿಲ್ವಾ ಅಂತ? ಮೊದಲೇ ನನ್ನನ್ನು ಹೇಳಿದ್ದೀರಿ, ನಾನು ಉಸ್ತುವಾರಿ ವಹಿಸಿಕೊಳ್ತೇನೆ ಅಂತ. ನೀವು ಇಷ್ಟೇ ಮಾಡಿದ್ದ? ಅವ ಸತ್ತು ಬಿದ್ದದನ್ನು ನಾನು ನೋಡಿದ್ದೇನೆ. ಅದು ಸತ್ತು ಬಿದ್ದದ್ದು ಮತ್ತೆ ಅವ ಬದುಕಿದೇಕೆ? ಅಲ್ಲ, ನಿಮ್ಮ ನೀನು ಹೋಗಿ ಮುಟ್ಟಿದ್ದಲ್ವಾ ಅವರನ್ನು ಮುಟ್ಟುವಾಗ? ಅವರ ಮಾತಾಡುವುದಕ್ಕಾದ್ರೆ ಅವಕಾಶ ಕೊಟ್ಟದ ಹೆಚ್ಚಾಯ್ತು. ನಿಮ್ಮ ನಿಯಮ ಹೇಗಿದ್ದದ್ದು? ಹೇಗೆ? ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಹೊಡಿಬಾರ್ದು ಅಲ್ವಾ? ಮೊದಲು ತಪ್ಪು ಮಾಡಿದ್ದು ಕೌರವ, ಭೀಮನ ತಲೆಗೆ ಹೊಡೆದದ್ದು ಅವನು. ಈಗ ತಪ್ಪು ಮಾಡಿದ್ದೀವಿ, ಸರಿಯಾಯ್ತು. ಅಲ್ಲ, ಇವ ತಲೆಗೆ ಹೊಡೆದಲ್ವಾ? ಇವ ಸೊಂಟ ಕೊಡ್ತದ? ಇವ ಸೊಂಟ ತೊಡೆಗೆ ಹೊಡೆದದ್ದು, ಅವ ಮೊದಲೇ ತಲೆಗೆ ಹೊಡೆದಿದ್ದಾನೆ.
ತಲೆಗೆ ಹೊಡೆದಿದ್ದಾನ. ಎರಡು ಸಮ ಆಯ್ತಣ್ಣ. ಅದು ಕೆಲವೊಂದು ಕೃಷ್ಣ, ಹಾ. ಕೆಲವೊಂದು ವಿಚಾರ ಉಂಟಲ್ಲ, ಏನು ನನಗೆ ಗೊತ್ತೇ ಆಗುದಿಲ್ಲ. ಅಲ್ಲ ನನಗೆ ಗೊತ್ತುಂಟು ನೀವು ತೀರ್ಥಯಾತ್ರೆಗೆ ಹೋಗಿ ಸುಸ್ತಾಗಿದ್ದೀರಿ ಅಂತ. ತೀರ್ಥ ಎಲ್ಲಿ ಉಂಟು? ತೀರ್ಥ ನನಗೆ ಸ್ವಲ್ಪ ಕುಡಿಬೇಕು ಅಂತ ನಮಗಲ್ಲ, ಮೊದಲ ಅತ್ತಿಗೆಗೂ ಕೂಡ ಅವರು ಕಾಯ್ತಾ ಇದ್ದಾರೆ. ನಿನಗೂ ಕೊಡ್ತೇನೆ, ಹಾ. ಈ ಸ್ಮಶಾನದಲ್ಲಿ ಅಲ್ಲ, ಬಾ ಅಲ್ಲಿಗೆ. ಪಾಲಕಿಗೆ ಬಾ. ಅಪ್ಪಣೆ ದೇವ್ರೆ. ಧರ್ಮರಾಯ, ಕೌರವನನ್ನು ಕೊಂದಾಗಿದೆ, ಇನ್ನೇನು ಆಗುತ್ತದೆ ಅನ್ನುವುದನ್ನು ನಿರೀಕ್ಷಿಸೋಣ.